ವಿಷಕರಿ, ಈ ಹುಡುಗಿಗೆ ಯಾವುದೇ ತರಹದ ದೈಹಿಕ ಗಾಯಗಳು ಆಗಿಲ್ಲ. ಅವಳ ಕನ್ಯಾ ಪೊರೆ ಒಳಗೆ ಒಂದಷ್ಟು ಹಳೆಯ ಬಿರುಕುಗಳು ಕಾಣಿಸಿವೆ. ಆಕೆಯ ಗುಪ್ತಾಂಗದ ಒಳಗೆ 2 ಬೆರಳುಗಳು ಸಲೀಸಾಗಿ ಹೋಗಬಲ್ಲವು. ವಿಷಕರಿ, ಈ 3 ಸಾಲುಗಳಿಂದ ಶುರುವಾದಂತಹ ಆ ಒಂದು ರಿಪೋರ್ಟ್ 1972ರ ಮಾರ್ಚ್ 27ನೇ ತಾರೀಕು ವರದಿಯಾಗಿತ್ತು. ಅವತ್ತು ಸುಮಾರು 8 ಗಂಟೆಗೆಲ್ಲ ಈ ಒಂದು ರಿಪೋರ್ಟ್ ರೆಡಿಯಾಗಿತ್ತು. ಇದು ರೆಡಿಯಾಗುವಂತ ಒಂದು ದಿನದ ಮುಂಚೆ ಮಹಾರಾಷ್ಟ್ರದ ದೇಸಾಯಿ ಗಂಜ್ ಬಳಿ ಇರುವಂತ ಗಡ್ಜಿರೋಲಿ ಎಂಬಲ್ಲಿ ಇದ್ದಂತ ಒಂದು ಪೊಲೀಸ್ ಸ್ಟೇಷನ್ ನ ಮುಂದೆ ಜನ ಆಕ್ರೋಶಭರಿತರಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ರು. ಅಲ್ಲಿ ತಾಳ್ಮೆಯನ್ನ ಕಳೆದುಕೊಂಡ ಜನ ಆ ಇಡೀ ಸ್ಟೇಷನ್ಗೆ ಎಲ್ಲರನ್ನ ಸೇರಿ ಬೆಂಕಿ ಹಚ್ಚುತ್ತೀವಿ ಅಂತ ಧಮಕಿಯನ್ನ ಹಾಕೋದಿಕ್ಕೆ ಶುರು ಮಾಡ್ತಾರೆ. ಇವರೆಲ್ಲರೂ ಆ ಸ್ಟೇಷನ್ ಹಾಗೂ ಅದರ ಅಧಿಕಾರಿಗಳ ಮೇಲೆ ಇಷ್ಟು ಕೋಪಗೊಳ್ಳೋದಕ್ಕೆ ಕಾರಣ 14 ವರ್ಷ ವಯಸ್ಸಿನ ಆ ಒಬ್ಬ ನತದೃಷ್ಟ ಬಾಲಕಿ. ಆಕೆ ಹೆಸರು ಮಥುರಾ. ಈ ಬಾಲಕಿಗೆ ಯಾರಿಗೂ ಕೂಡ ಆಗದಂತ ಅನ್ಯಾಯ ಆ ಒಂದು ಸ್ಟೇಷನ್ ಅಲ್ಲಿ ಆಗಿತ್ತು. ಕೆಲವೇ ಗಂಟೆಗಳ ಮುನ್ನ ಆ ಸ್ಟೇಷನ್ ನ ಆಸುಪಾಸ್ನಲ್ಲಿದ್ದಂತ ಆ ಬಾಲಕಿ ಮೇಲೆ ವಿಕೃತ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಈ ರೀತಿ ಅತ್ಯಾಚಾರ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದೇ ಸ್ಟೇಷನ್ ನಲ್ಲಿದ್ದಂತ 2 ಪೊಲೀಸರು. ಹೌದು, ಈ ಬಾಲಕಿ ಮೇಲೆ 2 ಪೊಲೀಸರೇ ಸೇರಿ ಅತ್ಯಾಚಾರವನ್ನ ಮಾಡಿದ್ರು. ಆದ್ರೆ ಈ ಒಂದು ಕೇಸ್ ಕೋರ್ಟ್ ಮೆಟ್ಟಿಲನ್ನ ಏರ್ತಿದ್ದ ಹಾಗೇನೆ ಅಲ್ಲಿಯ ನ್ಯಾಯಾಧೀಶರು ಈ ಒಂದು ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಿರಲಿ, ಅಸಲಿಗೆ ಇದೊಂದು ಅತ್ಯಾಚಾರ ಪ್ರಕರಣನೇ ಅಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಏಕೆಂದ್ರೆ ಇಲ್ಲಿ ಆ ಬಾಲಕಿಯನ್ನ ತಮ್ಮ 2 ಬೆರಳಿನ ಪರೀಕ್ಷಾ ವಿಧಾನದಿಂದ ಪರೀಕ್ಷೆ ಮಾಡದಂತ ವೈದ್ಯರ ರಿಪೋರ್ಟ್ ಅನ್ನ ರೆಫರ್ ಮಾಡದಂತ ನ್ಯಾಯಾಧೀಶರು ಈ ಬಾಲಕಿ ಒಬ್ಬ ವೇಶ್ಯೆ ಹಾಗೂ ಇಂಥ ದೈಹಿಕ ಸಂಪರ್ಕಕ್ಕೆ ಈಕೆ ಈಗಾಗಲೇ ತುಂಬಾ ಹೋಗಿದ್ದಾಳೆ, ಇದು ಈಕೆಗೆ ನಿತ್ಯದ ಅಭ್ಯಾಸ ಅಂತ ಶರ ಬರೆದಿದ್ರು. ಹೀಗಾಗಿ ಇಲ್ಲಿ ಯಾವುದೇ ಬಲವಂತದ ಅತ್ಯಾಚಾರ ನಡೆದಿಲ್ಲ. ಈ ಬಾಲಕಿ ಆ 2 ಅಧಿಕಾರಿಗಳಿಂದ ಈ ದೈಹಿಕ ಸುಖವನ್ನ ತಾನೇ ಇಷ್ಟಪಟ್ಟು ಪಡೆದಿದ್ಲು ಅಥವಾ ಅದನ್ನ ಪಡೆಯೋದಿಕ್ಕೆ ತಾನೇ ಅಲ್ಲಿಯೇ ಬಯಸಿ ಬಂದಿದ್ಲು ಅನ್ನೋದು ಆ ಘನ ನ್ಯಾಯವಾದಿಗಳ ಸಮರ್ಥನೆಯಾಗಿತ್ತು. ಅತ್ಯಾಚಾರಕ್ಕೆ ಸಿಲುಕಿ ನಲುಗಿದ್ದಂತ ಮಥುರಾಳಿಗೆ ಆದಂತ ಆ ಅನ್ಯಾಯವನ್ನ ಅಥವಾ ಅನ್ಯಾಯನೇ ಅಲ್ಲ ಅಂತ ಒಪ್ಪಂತ ನ್ಯಾಯಾಲಯದ ವರ್ತನೆ ವಿರುದ್ಧ ಆ ಊರಿನ ಜನ ಹಾಗೂ ಅವಳ ಕಡೆಯವರು ಒಟ್ಟಾಗಿ ನ್ಯಾಯಕ್ಕೆ ಆಗ್ರಹಿಸ್ತಾ ಅಲ್ಲಿ ಧರಣಿಯನ್ನ ಕುಳಿತಿದ್ರು. ಅದರಲ್ಲೂ ಕೂಡ ದೇಶದ ಸ್ತ್ರೀಯರು ಈ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಕೂಗೋದಿಕ್ಕೆ ಒಗ್ಗಟ್ಟಿನಿಂದ ನಿಂತ್ಕೊಂಡಿದ್ರು. 1972ರಲ್ಲಿ ಆಗಿದ್ದಂತ ಈ ಒಂದು ಅತ್ಯಾಚಾರದ ಪ್ರಕರಣ ನಮ್ಮ ದೇಶದ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಅವತ್ತಿನ ಮಟ್ಟಿಗಿದ್ದಂತ ಎಲ್ಲಾ ಕ್ರಿಮಿನಲ್ ನಿಯಮ ಹಾಗೂ ಕಾನೂನುಗಳ ಗತಿಯನ್ನೇ ಬದಲಿಸಿದ್ದು ಇವತ್ತಿಗೆ ಇತಿಹಾಸ. ವೀಕ್ಷಕರೇ, ಈ ಒಂದು ಕೇಸ್ ಯಾಕೆಷ್ಟು ಗಂಭೀರ, ಇದರ ಅಸಲಿ ಹಿನ್ನೆಲೆ ಏನು, ಇದು ಈ ದೇಶದ ಅತ್ಯಾಚಾರದ ಕುರಿತಾದಂತ ಎಲ್ಲಾ ಕಾನೂನುಗಳ ತಿದ್ದುಪಡಿಗೆ ಯಾವ ರೀತಿ ತನ್ನ ಪಾತ್ರವನ್ನು ವಹಿಸಿತು ಎಂಬ ಮುಂತಾದ ರೋಚಕ ವಿಷಯಗಳ ಕುರಿತಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಮಥುರಾ ಅತ್ಯಾಚಾರ ಪ್ರಕರಣ ಅಂತಾನೆ ಕುಖ್ಯಾತಿನ ಪಡೆದಂತ ಈ ಒಂದು ಕೇಸಿನ ಹಿನ್ನೆಲೆಯನ್ನು ನೋಡುವುದಾದರೆ ಇಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತ ಬಾಲಕಿ ಹೆಸರು ಮಥುರಾ. ಈಕೆ ಅಲ್ಲಿಯ ಒಂದು ಟ್ರೈಬಲ್ ಪಂಗಡದ ಬಾಲಕಿ. ಬಹಳ ಚಿಕ್ಕ ವಯಸ್ಸಿನಲ್ಲಿ ತನ್ನ ಪೋಷಕರನ್ನ ಈಕೆ ಕಳೆದುಕೊಂಡಿದ್ಲು. ತನ್ನ ಅಣ್ಣನ ಜೊತೆ ಅಲ್ಲಿ ಇಲ್ಲಿ ಮನೆ ಕೆಲಸವನ್ನ ಮಾಡಿಕೊಂಡು ಅದು ಇದು ಕೆಲಸ ಮಾಡ್ತಾ ಹೊಟ್ಟೆಯನ್ನ ಹೊರಿತಿದ್ದಂತ ಈ ಬಾಲಕಿ ನೋಶಿ ಎಂಬ ಇನ್ನೊಬ್ಬ ಮಹಿಳೆಯ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಆ ಮನೆಯಲ್ಲಿ ಆಕೆಗೆ ಅಶೋಕ್ ಎಂಬ ಯುವಕನ ಪರಿಚಯವಾಗಿತ್ತು. ಈ ಅಶೋಕ್ ನೋಶಿ ಅನ್ನೋರ ಸಂಬಂಧಿಕ. ಈ ಅಶೋಕ್ ಹಾಗೂ ಮಥುರಾ ಇಬ್ಬರ ನಡುವೆ ಸ್ನೇಹ ಸಲಗಿ ಶುರುವಾಗಿ ಅದು ಪ್ರೀತಿಯ ರೂಪವನ್ನ ಪಡೆದಿತ್ತು. ಇಬ್ರು ಕೂಡ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವರಿಬ್ರು ಕೂಡ ಮುಂದೆ ಮದುವೆ ಆಗ್ಬೇಕು ಅಂತಾನೆ ನಿರ್ಧಾರ ಮಾಡಿದ್ರು. ಈ ಒಂದು ವಿಷಯ ಬಹುತೇಕ ಅವರ ತಾಂಡದ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಈ ಬಗ್ಗೆ ಈ ಮಥುರಾಳ ಅಣ್ಣನಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅವನು ಸೀದಾ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ದೂರನ್ನ ಕೊಡ್ತಾ ಅಶೋಕ್ನ ಪರಿವಾರದವರು ತನ್ನ ತಂಗಿಯನ್ನ ಬಲವಂತವಾಗಿ ಇಟ್ಕೊಂಡಿದ್ದಾರೆ, ಅವರು ಅವಳನ್ನ ಕಿಡ್ನಾಪ್ ಮಾಡಿ ಕೂಡ್ ಹಾಕಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದ. ಆದ್ರೆ ಅವನ ಆರೋಪ ನಿಜ ಆಗಿರ್ಲಿಲ್ಲ. ಅಶೋಕ್ನ ಪರಿವಾರದವರು ಅವಳನ್ನ ಸ್ವತಃ ಮಗಳ ರೀತಿಯಲ್ಲಿ ಕಾಣ್ತಿದ್ರು. ನಂತರ ಪೊಲೀಸರು ಆ ಇಬ್ಬರನ್ನು ಸ್ಟೇಷನ್ಗೆ ಕರೆದು ಅವರೆಲ್ಲರ ಹೇಳಿಕೆಯನ್ನ ಪಡೀತಾರೆ. ಸ್ಟೇಷನ್ ಅಲ್ಲಿ ಇದ್ದಂತ ಬಾಬುರಾವ್ ಎಂಬ ಪೊಲೀಸ್ ಅಧಿಕಾರಿ ಮಥುರಾಳ ಪರಿವಾರದವರಿಗೆ ಅವ್ರ ಮೇಲೆ ಬಂದಿದ್ದಂತ ದೂರಿನ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಅದರಂತಾನೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅಲ್ಲಿಂದ ವಿದಾಯ ಹೇಳಿ ಹೊರಗಡೆ ಬರುವಂತ ಸಮಯದಲ್ಲಿ ಆಗ ಸ್ಟೇಷನ್ ನಲ್ಲಿ ಇದ್ದಂತ ಗಣಪತ್ ಹಾಗೂ ತುಕಾರಾಂ ಎಂಬ 2 ಪೇದೆಗಳು ಮಥುರಾಳ ಪೋಷಕರನ್ನ ಹೊರಗಡೆ ಕಾಯುವಂತೆ ಹೇಳಿ ಮಥುರಾ ಒಬ್ಬಳನ್ನೇ ಮಾತ್ರ ಸ್ಟೇಷನ್ ನಲ್ಲಿ ಉಳಿಸ್ಕೊಳ್ತಾರೆ. ಅದಾಗಲೇ ರಾತ್ರಿ ಸಮಯ ಸುಮಾರು 10:15 ಜಾರಿತ್ತು. ಈ ಮಥುರಾಳ ಕಡೆಯವರು ಸ್ಟೇಷನ್ ಇಂದ ಹೊರಗಡೆ ಇದ್ರು, ಅವಳು ಮಾತ್ರ ಸ್ಟೇಷನ್ ನ ಒಳಗಡೆ ಇದ್ಲು. ಪೊಲೀಸರು ತನ್ನನ್ನ ಯಾಕೆ ಇಲ್ಲಿ ಇಟ್ಕೊಂಡ್ರು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಏನೋ ಕೆಲಸ ಮಾಡಿಸೋದಕ್ಕೆ ಇಟ್ಕೊಂಡಿರ್ಬೇಕು ಅಂತ ಅವಳು ಸ್ಟೇಷನ್ ನ ಒಳಗೇನೆ ಕೂತಿರ್ತಾಳೆ. ಆದ್ರೆ ಅಲ್ಲಿ ಇನ್ನು ಸ್ವಲ್ಪ ಹೊತ್ತಿಗೆ ನಡೆಯಲಿರುವಂತ ಭೀಕರ ದೌರ್ಜನ್ಯದ ಅರಿವು ಆಕೆಗೆ ಇರಲಿಲ್ಲ. ಆ ರಾತ್ರಿಯ ಸಮಯದಲ್ಲಿ ಆ ಕಾನ್ಸ್ಟೇಬಲ್ಗಳು ಇಬ್ರು ಕೂಡ ಚೆನ್ನಾಗಿ ಕುಡಿದು ಮದ್ಯದ ನಶೆಯಲ್ಲಿದ್ರು. ಅದರಲ್ಲಿ ಒಬ್ಬ ಸ್ಟೇಷನ್ ನ ಬಾಗ್ಲನ್ನ ಒಳಗಡೆಯಿಂದ ಹಾಕೊಂಡು ಹಾಗೂ ಹೊರಗಿನ ಒಳಗಿನ ಲೈಟ್ಗಳನ್ನು ಕೂಡ ಆರಿಸ್ತಾನೆ. ಲೈಟ್ ಆಫ್ ಆಗಿರೋದನ್ನ ನೋಡಿದಂತ ಮಥುರಾ ಕಡೆಯವರು ಯಾಕೆ ಲೈಟ್ ಅನ್ನ ಆಫ್ ಮಾಡೋದು ಅಂತ ಗೊತ್ತಾಗದೆ ಸುಮ್ನೆ ಹೊರಗಡೆ ನಿಂತು ಕಾಯ್ತಿದ್ರು. ಈ ಮಥುರಾ ಬೇಗ ಹೊರಗಡೆ ಬರೋದನ್ನ ಅವರು ಎದುರು ನೋಡ್ತಿದ್ರು. ಅಷ್ಟರಲ್ಲಿ ಸ್ಟೇಷನ್ ಒಳಗೆ ಕುಳಿತಿದ್ದಂತ ಮಥುರಾಳನ್ನ ಕಾನ್ಸ್ಟೇಬಲ್ ಎಳೆದಾಡಿ ಅವಳ ಜೊತೆ ಅತ್ಯಂತ ಕ್ರೂರ ಹಾಗೂ ಅಸಭ್ಯ ರೀತಿಯಲ್ಲಿ ನಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಳಗೆ ಒಬ್ಬಂಟಿಯಾಗಿ ಅಸಹಾಯಕಳಾಗಿ ಕುಳಿತಿದ್ದಂತ ಆ ಬಾಲಕಿ ಮೇಲೆ 2 ಕಾನ್ಸ್ಟೇಬಲ್ಗಳು ಒಬ್ಬರ ನಂತರ ಒಬ್ಬರು ಅತ್ಯಾಚಾರವನ್ನ ಮಾಡ್ತಾರೆ. ಅವಳು ಅವರನ್ನ ದಪ್ತಾ ಪ್ರತಿಭಟಿಸ್ತಾ ತನ್ನವರನ್ನ ಕೂಗಿ ಕರೆಯುವಂತ ಶಬ್ದಗಳೇ ಅದು ಕೂಡ ಹೊರಗಡೆ ಇದ್ದವ್ರಿಗೆ ಕೇಳಿಸ್ತಿಲ್ಲ.
ಇದಾಗಿ ಮುಂದಿನ 10-15 ನಿಮಿಷಗಳ ನಂತರ ಸ್ಟೇಷನ್ ಬಾಗಿಲನ್ನು ತೆಗೆದಾಗ ಅಸ್ತವ್ಯಸ್ತಗೊಂಡಂತ ಸೀರೆ ಧರಿಸಿದಂತ ಮಥುರಾ ಅಲ್ಲಿಂದ ಅಳ್ತಾ ತನ್ನವ್ರ ಕಡೆಗೆ ಓಡಿ ಬಂದಿದ್ಲು. ಓಡ್ ಬಂದವಳೆ ಒಳಗಡೆ ಆದಂತ ಎಲ್ಲವನ್ನೂ ಕೂಡ ಅವ್ರಿಗೆ ಅಳ್ತಾ ವಿವರಿಸ್ತಾಳೆ. ಎಲ್ಲವನ್ನ ಕೇಳದಂತ ಆ ಆದಿವಾಸಿ ಜನ ಸ್ಟೇಷನ್ ಮುಂದೆ ಕೂಗ್ತಾ ಪ್ರತಿಭಟಿಸ್ತಾ ಆ ಇಡೀ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತೀವಿ ಅಂತ ಧಮಕಿಯನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಅವಳನ್ನ ಪರೀಕ್ಷೆ ಮಾಡದಂತ ವೈದ್ಯರು ಕೊಟ್ಟಂತ ವರದಿಯ ಅನ್ವಯ ಇದು ಅತ್ಯಾಚಾರನೇ ಅಲ್ಲ, ಆಕೆ ಒಬ್ಬ ಹವ್ಯಾಸಿ ವೇಶ್ಯೆ. ಹೀಗಾಗಿ ಆಕೆನೆ ಅಧಿಕಾರಿಗಳನ್ನ ಈ ಬಗ್ಗೆ ಪ್ರಚೋದನೆ ಮಾಡಿರಬಹುದು. ಇದೇ ಕಾರಣಕ್ಕೆ ಅವಳ ಮೈ ಮೇಲೆ ಯಾವುದೇ ಗಾಯಗಳು ಕಂಡುಬಂದಿಲ್ಲ. ಅದು ಅಲ್ಲದೆ ಇಲ್ಲಿ ಆಕೆಯ ಖಾಸಗಿ ಅಂಗದ 2 ಬೆರಳುಗಳ ಪರೀಕ್ಷಾ ವಿಧಾನ ಈ ಅನ್ಯಾಯದ ಕಡೆಗೆ ಕಾನೂನಿನ ಕಣ್ಣನ್ನ ಮುಚ್ಚುವಂತೆ ಮಾಡಿತ್ತು. ಈ ಒಂದು ಕೇಸನ್ನ ಮುಂಬೈ ಕೋರ್ಟ್ಗೆ ಸ್ಥಳಾಂತರ ಮಾಡಿದ್ರು. ಅಲ್ಲಿ ಮೈನರ್ ಹುಡುಗಿ ಮೇಲೆ ಈ ರೀತಿಯ ಕೆಲಸ ಮಾಡಿದ್ದಕ್ಕಾಗಿ ಅವರಿಬ್ಬರಿಗೆ ತಲಾ 1 ರಿಂದ 5 ವರ್ಷದವರೆಗೂ ಶಿಕ್ಷೆ ಅಂತ ಪ್ರಕಟ ಆಯಿತು. ಆದ್ರೆ ಇದು ಬಲವಂತದ ಅತ್ಯಾಚಾರ ಅಲ್ವೇ ಅಲ್ಲ ಅಂತ ಕಾನೂನಿನ ವರದಿಗಳು ಸಾರಿದ್ವು. ಇಲ್ಲಿ ಸಾಕಷ್ಟು ಅವೈಜ್ಞಾನಿಕ ಅಂಶಗಳನ್ನೇ ಆಧಾರವಾಗಿ ತಗೊಂಡು ಈ ರೀತಿಯ ತೀರ್ಪು ಹೊರಡಿಸಲಾಗಿತ್ತು. ವೈದ್ಯರು ಹೇಳಿದಂತ ಆ 2 ಫಿಂಗರ್ ಟೆಸ್ಟ್ ಮೆಥಡ್ ಅತ್ಯಂತ ಅವೈಜ್ಞಾನಿಕವಾದುದು. ಅದು ಅಲ್ಲದೆ ಒಬ್ಬ ಬಾಲಕಿಯ ಕನ್ಯಾಪೊರೆ ಇತರೆ ಯಾವುದೇ ಚಟುವಟಿಕೆಯಿಂದ ಬೇಕಾದರೂ ಘಾಸಿಗೆ ಒಳಪಡುವಂತ ಸಾಧ್ಯತೆ ಇರುತ್ತೆ. ಅಲ್ಲಿ ಬಿರುಕು ಮಾಡೋದಕ್ಕೆ ಆಕೆ ಲೈಂಗಿಕ ಕ್ರಿಯೆಯನ್ನೇ ಮಾಡಬೇಕು ಅಂತ ಏನಿಲ್ಲ, ಇದೊಂದು ಸಾಮಾನ್ಯ ಸಂಗತಿ. ಆದ್ರೆ ಕೋರ್ಟ್ ಇದನ್ನ ಇಲ್ಲಿ ಮಾನ್ಯ ಮಾಡ್ಕೊಳ್ಳಿಲ್ಲ. ಇದೆಲ್ಲದರ ಜೊತೆ ಕೋರ್ಟ್ ಸಾರಾಸಗಟವಾಗಿ ಆ ಬಾಲಕಿಯ ಶೀಲವನ್ನ ಶಂಕಿಸಿ ಆಕೆ ಒಬ್ಬ ವೇಶ್ಯೆ ಅಂತ ಹೇಳಿತ್ತು. ಆದ್ರೆ ತಾನೊಬ್ಬ ವೇಶ್ಯೆ ಅಲ್ಲ, ಇಲ್ಲಿ ತನ್ನ ಮೇಲೆ ಬಲವಂತದ ಅತ್ಯಾಚಾರ ಆಗಿದೆ ಅಂತ ಆ ಬಾಲಕಿ ತನ್ನ ಪೋಷಕರ ಮುಂದೆ ಅಳ್ತಿದ್ಲು. ಕೋರ್ಟ್ ಇಲ್ಲಿ ತೋರದಂತ ಧೋರಣೆ ಯಾರಿಗೂ ಕೂಡ ಇಷ್ಟ ಆಗ್ಲಿಲ್ಲ. ವಿಶೇಷವಾಗಿ ಇದು ದೇಶದ ಎಲ್ಲಾ ಸ್ತ್ರೀಯರ ಆತ್ಮಾಭಿಮಾನವನ್ನ ಇನ್ನಿಲ್ಲದ ಹಾಗೆ ಕೆಣಕಿತ್ತು. ಲಾ ಪ್ರೊಫೆಸರ್ಗಳಾದಂತಹ ಉಪೇಂದ್ರ ಬಾಗ್ಸಿ, ದೆಹಲಿ ವಿವಿಯ ಲೋಟಿಕಾ ಸರ್ಕಾರ್ ಹಾಗೂ ವಸುಧಾ ದಾಗಮ್ವಾರ್ ಇವರೆಲ್ಲರೂ ಕೂಡ ಈ ಬಗ್ಗೆ ಚಕಾರ ಎತ್ತಿ ನೇರ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಪತ್ರವನ್ನ ಬರೀತಾರೆ. ಇದರಲ್ಲಿ ಕೋರ್ಟ್ ನ್ಯಾಯದ ಹೆಸರಲ್ಲಿ ಅನ್ಯಾಯದ ತೀರ್ಪನ್ನು ಹೊರಡಿಸಿದೆ ಅಂತ ಅವರು ಬರೆದಿದ್ರು. ಮಥುರಾಗೆ ಸೂಕ್ತ ನ್ಯಾಯ ಸಲ್ಲಿಸುವಂತೆ ಕೇಳ್ಕೊಂಡಿದ್ರು. ಈ ಒಂದು ಪತ್ರ ಮಾಧ್ಯಮಗಳಲ್ಲಿ ಪ್ರಕಟವಾದಾಗ ಇದರ ಆಧಾರದ ಮೇಲೆ ದೇಶಾದ್ಯಂತ ಈ ಒಂದು ಕೇಸ್ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅವಳು ಒಬ್ಬ ಪ್ರಾಪ್ತ ಆದಿವಾಸಿ ಬಾಲಕಿ, ಇಂಥವಳ ಮೇಲೆ ಅವಳ ಒಪ್ಪಿಗೆಯಲ್ಲದೆ ಅಧಿಕಾರದಲ್ಲಿರೋರು ಅದ್ಹೇಗೆ ಅತ್ಯಾಚಾರ ಮಾಡ್ತಾರೆ? ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ಯಾರು? ಈ ದೇಶದಲ್ಲಿ ಹೆಣ್ಮಕ್ಳಿಗೆ ತಮಗಾಗುವಂತ ಅನ್ಯಾಯದ ವಿರುದ್ಧ ತಿರುಗಿ ಬೀಳುವಂತ ಸ್ವಾತಂತ್ರ್ಯ ಇಲ್ವೇ ಇಲ್ಲ ಅಂತ ಜನ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಈ ಒಂದು ಹೋರಾಟ ದೇಶಾದ್ಯಂತ ಜಾಸ್ತಿ ಆಯಿತು, ಇದರ ಮರು ತನಿಖೆಗೆ ಆದೇಶ ಹೊರಬಂತು. 1979 ನಂತರ ಈ ಒಂದು ಕೇಸಿನ ಅನುಸಾರವಾಗಿ ಭಾರತದ ಅತ್ಯಾಚಾರದ ಕುರಿತಾದಂತಹ ಕಾನೂನುಗಳು ಹಾಗೂ ನಿಯಮಗಳನ್ನ ಭಾರತೀಯ ಕಾನೂನು ತಿದ್ದುಪಡಿ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಅವ್ರ ಪ್ರಕಾರ ಈ ದೇಶದ ಯಾವುದೇ ಯುವತಿ ಅಥವಾ ಬಾಲಕಿ ಹಾಗೂ ಮಹಿಳೆ ಲೈಂಗಿಕ ಕ್ರಿಯೆಗೆ ತನ್ನ ಅಸಮ್ಮತಿಯನ್ನು ತೋರಿದ್ರೆ ಅಥವಾ ಅದು ನನಗೆ ಇಷ್ಟ ಇಲ್ಲ ಅಂತ ಕೋರ್ಟ್ನಲ್ಲಾಗ್ಲಿ ಪೊಲೀಸರ ಮುಂದೆ ಆಗಲಿ ಹೇಳಿದ್ರೆ ಅದನ್ನ ಅವರು ಸತ್ಯ ಅಂತ ಒಪ್ಕೊಳ್ಳೇಬೇಕು. ಈ ಮಥುರಾ ಪ್ರಕರಣ ಆಗೋವರೆಗೂ ಇಲ್ಲಿ ಅತ್ಯಾಚಾರದ ಸಂತ್ರಸ್ತರ ನಿಜವಾದ ಹೆಸರುಗಳನ್ನ ಎಲ್ಲಾ ಕಡೆ ಹೇಳಲಾಗ್ತಿತ್ತು. ಆದರೆ ಈ ಒಂದು ಕೇಸಿನ ಬಳಿಕ ಅತ್ಯಾಚಾರದ ಅನ್ಯಾಯಕ್ಕೆ ಒಳಗಾದವರ ನಿಜ ಹೆಸರನ್ನ ಎಲ್ಲೂ ಕೂಡ ಬಾಯ್ ಬಿಡಬಾರದು ಅಂತ ಅಥವಾ ಅದನ್ನ ಮರೆಮಾಚಿ ಅವ್ರಿಗೆ ಬೇರೆ ಹೆಸರನ್ನ ಸೂಚಿಸಬೇಕು ಎಂಬ ನಿಯಮ ಜಾರಿಗೆ ಬಂತು. ಹಾಗೂ ಅವಾಗೆಲ್ಲ ಕಸ್ಟೋಡಿಯಲ್ ರೇಪ್ ಅಥವಾ ಇಂಥ ಅತ್ಯಾಚಾರಿಗಳಿಗೆ ಹೆಚ್ಚು ಗಮನವನ್ನ ಕೊಡ್ತಿರ್ಲಿಲ್ಲ. ಅಂದ್ರೆ ಉದಾಹರಣೆಗೆ ಈಗ ಈ ಮಥುರಾ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಅತ್ಯಾಚಾರ ನಡೀತೋ ಇದನ್ನೇ ಕಸ್ಟೋಡಿಯಲ್ ರೇಪ್ ಅಂತ ಕರೀತಿದ್ರು. ಇಂಥ ಅತ್ಯಾಚಾರಗಳು ಯಾವುದೇ ಮಹಿಳೆ ಮೇಲೆ ಒಂದು ಕಚೇರಿ, ಸಂಸ್ಥೆ, ಆಸ್ಪತ್ರೆ ಅಥವಾ ಇಂಥ ಯಾವುದೇ ಜವಾಬ್ದಾರಿಯುತವಾದಂತ ಕೇಂದ್ರದ ಒಳಗೆ ಆದ್ರೆ ಅಂತವುಗಳನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಅತ್ಯಾಚಾರ ಮಾಡದಂತ ವ್ಯಕ್ತಿಗಳ ಸ್ಥಾನಮಾನ, ಅವರ ದೊಡ್ಡಸ್ತಿಕೆ ಇದೆಲ್ಲವನ್ನು ಕೂಡ ದೂರ ಇಟ್ಟು ಅವ್ರಿಗೆ ಸಮಾನವಾದಂತಹ ಶಿಕ್ಷೆ ಲಭ್ಯ ಆಗಬೇಕು ಅಂತ ಹೊಸ ರೂಲ್ಸ್ 1983ರಲ್ಲಿ ದೇಶವ್ಯಾಪಿಯಾಗಿ ಜಾರಿಯಾಗುತ್ತೆ. ಹಾಗೂ ಇಲ್ಲಿ ಯಾವುದೇ ಅತ್ಯಾಚಾರದ ಸಂತ್ರಸ್ತೆಯನ್ನ ಸೂರ್ಯೋದಯಕ್ಕೂ ಮುನ್ನ ಹಾಗೂ ಸೂರ್ಯಾಸ್ತದ ನಂತರ ಸ್ಟೇಷನ್ ನಲ್ಲಿ ಏಕಾಂಗಿಯಾಗಿ ಇಟ್ಕೊಳ್ಳುವಂತಿಲ್ಲ. ಒಬ್ಬ ಮಹಿಳೆ ಶೋಷಿತೆಯನ್ನ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕೇವಲ ಮಹಿಳಾ ಅಧಿಕಾರಿಗಳೇ ವಿಚಾರಣೆ ಮಾಡಬೇಕು ಹಾಗೂ ಅದರ ಸುಪರಿದಿಯೊಳಗೆ ಆ ಮಹಿಳೆ ಇರಬೇಕು ಎಂಬ ಹೊಸ ರೂಲ್ಸ್ ಈ ಮೂಲಕ ಜಾರಿಗೆ ಬಂತು. ಹಾಗೂ ಇಲ್ಲಿ ಅವತ್ತು ಅವಳ ಮೇಲೆ ಅತ್ಯಾಚಾರ ನಡೆಸುವಂತ ಮುನ್ನ ಇದನ್ನೇನಾದ್ರೂ ಹೊರಗಡೆ ಬಾಯ್ಬಿಟ್ರೆ ನಿಮ್ಮವರನ್ನೆಲ್ಲ ಜೈಲಿಗೆ ಹಾಕಿಸ್ತೀವಿ, ನೀವೆಲ್ಲ ಸಾಯೋವರೆಗೂ ಜೈಲಲ್ಲೇ ಇರುವಂತೆ ಮಾಡ್ತೀವಿ ಅಂತ ಅಧಿಕಾರಿಗಳು ಬೆದರಿಕೆಯನ್ನು ಕೂಡ ಅವಳಿಗೆ ಹಾಕಿದ್ರು. ಈ ರೀತಿಯ ಜೀವ ಬೆದರಿಕೆ ಅಥವಾ ಬೇರೆ ಯಾವುದೇ ತರಹದ ಬೆದರಿಕೆಗಳನ್ನ ಯಾರೇ ಹಾಕ್ಲಿ ಅದನ್ನು ಕೂಡ ಪರಿಗಣಿಸಿ ಅಂತವ್ರಿಗೆ ಕಾನೂನಿನ ಕ್ರಮ ಕಠಿಣವಾಗಿ ಕೈಗೊಳ್ಳಬೇಕು ಅಂತ ಮಥುರಾ ಕೇಸ್ ಎತ್ತಿ ಹಿಡಿದಿತ್ತು. ವೀಕ್ಷಕರೇ, ಇವುಗಳಷ್ಟೇ ಅಲ್ಲ, ಇನ್ನೂ ಕೂಡ ಇಂಥ ಎಷ್ಟೋ ಪ್ರಕರಣಗಳು ನಡೀತಾನೆ ಇವೆ. ಅತ್ಯಾಚಾರದ ಕಾನೂನುಗಳು ಬಿಗಿಯಾದರೂ, ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಟ್ಟರು, ಕಾನೂನು ಇಷ್ಟೆಲ್ಲ ಕಠಿಣವಾದ್ರೂ ಕೂಡ ಇಲ್ಲಿ ವರದಿಯಾಗುವಂತ ಕೇಸ್ಗಳ ಸಂಖ್ಯೆ ಮಾತ್ರ ತಗ್ಗಿಲ್ಲ. ಈ ಅತ್ಯಾಚಾರಿಗಳು ಇಂಥ ಸಮಯದಲ್ಲಿ ತಮ್ಮ ಮನುಷ್ಯತ್ವವನ್ನು ಮರೆತು ಇಷ್ಟು ಪಶುಗಳ ರೀತಿ ಕ್ರೂರವಾಗಿ ಯಾಕೆ ವರ್ತಿಸ್ತಾರೆ? ಇದಕ್ಕೆ ಪರಿಹಾರನೇ ಇಲ್ವಾ? ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ನಿಲುವು ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.